ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒನ್ ಮೋರ್ ವೆಯ್ಟ್ ಲಾಸ್ ರೆಸಿಪಿ ಬ್ರೌನ್ ರೈಸ್ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬ್ರೌನ್ ರೈಸಲ್ಲಿ ವಿಟಮಿನ್ಸ್, ಮಿನರಲ್ಸ್ ಹಾಗೂ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಕಂಪೇರ್ ಟು ವೈಟ್ ರೈಸ್. ಅದಕ್ಕೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ ಡಿಸೀಸ್ ರಿಸ್ಕ್ನ ಕಡಿಮೆ ಮಾಡುತ್ತೆ ಹಾಗೂ ವೆಯ್ಟ್ ಕಂಟ್ರೋಲ್ಗೂ ಸಹ ಯೂಸ್ ಮಾಡ್ಬೋದು. ನಾವು ಹ್ಯಾಂಡ್ ಪಾನ್ ಬ್ರೌನ್ ರೈಸೇ ಯೂಸ್ ಮಾಡ್ತೀವಿ, ಯಾಕಂದರೆ ನಾರ್ಮಲ್ ಬ್ರೌನ್ ರೈಸ್ ಸ್ವಲ್ಪ ಹಾರ್ಡ್ ಇರುತ್ತೆ. ಇದು ಸಿಂಗಲ್ ಪಾಲಿಶ್ಡ್ ಆಗಿರೋದ್ರಿಂದ ನಾವು ಕುಕ್ ಮಾಡೋದು ಸ್ವಲ್ಪ ಈಸಿ ಕಂಪೇರ್ ಟು ನಾರ್ಮಲ್ ಬ್ರೌನ್ ರೈಸ್. ಇದು ಸಹ ನಾರ್ಮಲ್ ಇಡ್ಲಿ ಹೇಗೆ ಮಾಡ್ತಾರೋ ಹಾಗೆ 3 ಕಪ್ ಬ್ರೌನ್ ರೈಸ್ ತಗೋತಾ ಇದ್ದೀನಿ. 3 ಕಪ್ಪಿಗೆ ನಾನು 3/4 ಕಪ್ಪು ಉದ್ದಿನಬೇಳೆ ತಗೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಮೆಂತ್ಯ ಹಾಕೋತಾ ಇದ್ದೀನಿ. ಸೇಮ್ 4:1 4 ಕಪ್ ಅಕ್ಕಿ ತೊಗೊಂಡ್ರೆ 1 ಕಪ್ ಉದ್ದಿನಬೇಳೆ ತೊಗೋಬೇಕು. ಇದನ್ನು 3 to 4 ಟೈಮ್ ಚೆನ್ನಾಗಿ ವಾಶ್ ಮಾಡಿ 6 to 7 ಅವರ್ಸ್ ನೆನೆಯೋಕೆ ಬಿಡ್ತೀನಿ. ಆಮೇಲೆ ಗ್ರೈಂಡ್ ಮಾಡೋಕ್ಕಿಂತ 1 ಅವರ್ ಮುಂಚೆ ನಾನು ಅವಲಕ್ಕಿನ ನೆನೆಹಾಕ್ತೀನಿ. ಸ್ವಲ್ಪ ನೆಂದಾದಮೇಲೆ ನಾನು ಇದನ್ನು ಸಹ ಅಕ್ಕಿ ಉದ್ದಿನಬೇಳೆ ಜೊತೆ ಸೇರಿಸಿ ರುಬ್ತೀನಿ. ಫಸ್ಟ್ ನಾನು ಬ್ರೌನ್ ರೈಸ್ನ ಗ್ರೈಂಡ್ ಮಾಡ್ಕೊತಿದ್ದೀನಿ. ಅಕ್ಕಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅವಲಕ್ಕಿ ಉದ್ದಿನಬೇಳೆ ಎರಡನ್ನೂ ಸಹ ಒಂದೇ ಸಾರಿ ರುಬ್ಕೊತಾ ಇದ್ದೀನಿ. ಅದನ್ನು ಸಹ ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಹೋಲ್ ನೈಟ್ ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು. ನಾವಿರೋ ಕಡೆ ಇವಾಗ ಸಮ್ಮರು, ಸೊ 24/7 AC ಆನ್ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದು ನೋಡಿದಾಗ ಅದಿನ್ನೂ ಫರ್ಮೆಂಟೇಷನ್ ಆಗಿರಲಿಲ್ಲ. ನಾನು ಇಡ್ಲಿ ಮಾಡೋದು ಇನ್ನೂ 3 to 4 ಅವರ್ಸ್ ಇತ್ತು. ಹಾಗಾಗಿ ನಾನು ಪ್ಲೇಟಿಗೆ ಹಾಟ್ ವಾಟರ್ ಹಾಕಿ ಪಾತ್ರೆ ಇಟ್ಟಿದ್ದೀನಿ. ಅದಾಗಿ 4 ಅವರ್ಸ್ ಆದಮೇಲೆ ನೋಡಿದೆ ಅದು ಫರ್ಮೆಂಟೇಷನ್ ಆಗಿತ್ತು. ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಆಮೇಲೆ ಇದನ್ನು ಇಡ್ಲಿ ಪ್ಲೇಟ್ ಒಳಗಡೆ ಹಾಕಿ 20 ಮಿನಿಟ್ಸ್ ನಾನು ಇಡ್ಲಿನ ಬೇಯಿಸ್ಕೊತೀನಿ. ಸೊ ಇದು 20 ಮಿನಿಟ್ಸ್ ಆದರೆ ಸಾಕು, ಇಡ್ಲಿ ಫುಲ್ ಬೆಂದಿರುತ್ತೆ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಾಗಿದೆ, ಸ್ಮೂತಾಗಿ ಸೇಮ್ ಮಲ್ಲಿಗೆ ಇಡ್ಲಿ ಥರನೇ ಬಂದಿದೆ. ನಮಗೆ ಏನೂ ಡಿಫ್ರೆನ್ಸೇ ಗೊತ್ತಾಗಲ್ಲ, ಬ್ರೌನ್ ರೈಸ್ ವೈಟ್ ರೈಸ್ ಅಂತ ಡಿಫ್ರೆನ್ಸೇ ಗೊತ್ತಾಗಲ್ಲ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ.